ನಿಮಗೆ ಫೋನ್ ಮಾಡಿ ಇರಿಟೇಷನ್ ಮಾಡ್ತಿರೋ ನಂಬರನ್ನು ಹೇಗೆ ಬ್ಲಾಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆ ಕಾಲ್ಗಳು ತುಂಬ ಹೆಚ್ಚಾಗಿದ್ದಾವೆ. ಕಂಪ್ನಿಯಿಂದ ಕಾಲ್ ಮಾಡೋದು, ನಿಮಗೆ ಲೋನ್ ಬೇಕಂತ ಕೇಳೋದು, ಆ ಥರ ಹಿಂಸೆ ಆಗುತ್ತಲ್ವಾ. ಅವರೆಲ್ಲ ಫೋನ್ ಮಾಡಿದಾಗೆಲ್ಲ ಆ ಒಂದೊಂದು ನಂಬರೇ ಬ್ಲಾಕ್ ಮಾಡ್ತಾ ಹೋದ್ರೆ ಎಲ್ಲ ನಂಬರು ಬ್ಲಾಕ್ ಆಗುತ್ತೆ, ಅದು ಕಂಪ್ಲೀಟ್ ಆಗಿ ಅವರು ಫೋನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಹೇಗೆ ಅಂತಂದರೆ, ಜಸ್ಟ್ ಈಗ ಕಾಣ್ತಾ ಇರ್ಬೋದು, ಕಾಲ್ ಡಯಲ್ ಮೇಲೆ ಅವರ ಫೋನ್ ನಂಬರ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಅವ್ರು ಕಾಲ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಜಸ್ಟ್ ಈಗ ಕಾಣ್ತಾ ಇರ್ಬೋದು, ಈಗ ಬಂದಿದೆ ಇಲ್ಲಿ ಒಂದು ನಂಬರು, ಯಾವುದೋ ಒಂದು ಕಂಪ್ನಿ ಕಡೆಯಿಂದನೋ ಅಥವಾ ಲೋನ್ ಕೊಡೋ ಆಫೀಸಿಂದನೋ ಬ್ಯಾಂಕಿಂದನೋ ಎಲ್ಲಿಂದ ಬಂದಿದೆ. ತುಂಬ ಇರಿಟೇಷನ್ ಮಾಡ್ತಿರ್ತಾರೆ. ಡೈಲಿ ಫೋನ್ ಮಾಡೋದು, ಲೋನ್ ಬೇಕಾ ಅಂತ ಕೇಳೋದು, ಅವಾಗ ತುಂಬ ಇರಿಟೇಷನ್ ಆಗುತ್ತೆ. ಅವಾಗ ಏನು ಮಾಡ್ಬೇಕಂತಂದರೆ, ಆ ಒಂದು ನಂಬರ್ ಮೇಲೆ ಸೈಡಲ್ಲಿ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಯಾಡ್ ಬ್ಲ್ಯಾಕ್ ಲಿಸ್ಟ್ ಅಂತ ಇದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಬ್ಯಾಕ್ ಹೋಗಿ ಇಲ್ಲಿ ಕಾಣ್ತಾ ಇರ್ಬೋದು ಅವರ ಒಂದು ಫೋನ್ ನಂಬರ್ ಬರುತ್ತಲ್ಲ. ಮುಂದೆಗಡೆ ಒಂದು ಐ ಚಿತ್ರ ಇದೆ, 0 ಒಳಗಡೆ ಒಂದು ಐ ಚಿತ್ರ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆ್ಯಡ್ ಬ್ಲ್ಯಾಕ್ ಲಿಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣ ಆ್ಯಡ್ ಬ್ಲ್ಯಾಕ್ ಲಿಸ್ಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ನಾಟ್ ರಿಸೀವ್ ಎನಿ ಫೋನ್ ಕಾಲ್ಸ್ ಅಂಡ್ ಮೆಸೇಜ್ ಫ್ರಮ್ ದಿಸ್ ಕಾಂಟ್ಯಾಕ್ಟ್ ನಂಬರ್ ಅಂತ. ಯಾವುದೇ ಒಂದು ಮೆಸೇಜ್ ಮಾಡಿರೋ ಅಥವಾ ಫೋನ್ ಮಾಡಿರೋ ನಾವು ರಿಸೀವ್ ಮಾಡೋಕ್ಕಾಗಲ್ಲ. ಒಂದ್ಸಲಿ ಬ್ಲ್ಯಾಕ್ ಮಾಡಿದ್ಮೇಲೆ ಜಸ್ಟ್ ಓಕೆ ಮಾಡಿ. ಈಗ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಲಿಸ್ಟ್ ಆಯ್ತದು. ಈ ರೀತಿ ಇರಿಟೇಷನ್ ಮಾಡೋ ನಂಬರನ್ನು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.